Hello everyone. Let us learn about axiom of choices. First, let us know about choice function. Consider a collection, the family having an element ai. Here this I belongs to n of subsets of a set capital B. A function f from the collection ai to b is called a choice function if for any I belongs to capital I, f of ai belongs to ai. ಅಂದರೆ ನೀವು ಇದ್ರದ್ದು ಇಮೇಜ್ ಫಂಕ್ಷನ್ ತೊಗೊಂಡ್ರು ಆ ಫಂಕ್ಷನ್ನಲ್ಲಿ ಬರುವಂತಹ ಎಲಿಮೆಂಟ್ ಏನಾಗಿರಬೇಕು, ಒರಿಜಿನಲ್ ಸೆಟ್ಟಲ್ಲೇ ಬಿಲಾಂಗ್ ಆಗಿರಬೇಕು ಅಂತ. ದಟ್ ಈಸ್ ಇಫ್ ದ ಇಮೇಜ್ ಆಫ್ ಈಚ್ ಸೆಟ್ ಈಸ್ ಅನ್ ಎಲಿಮೆಂಟ್ ಇನ್ ದ ಸೆಟ್. For any non-empty set capital X whose element are non-empty, then there exists a choice function f from x to x by f of a will belongs to a itself for any a belongs to capital X. That is, for any non-empty set capital X whose choice elements are non-empty sets. If there exists a choice function, then it is called as axiom of choice. ಸೊ ರಿಲೇಷನ್ ಬಗ್ಗೆ ಅಂತೂ ನೀವು ಮೊದಲು ಸ್ಟಡಿ ಮಾಡಿರ್ತೀರಾ. ಐ ಥಿಂಕ್ ಹೈಸ್ಕೂಲಲ್ಲೇ ಬಂದಿದೆ ರಿಲೇಷನ್ಸ್ ಬಗ್ಗೆ ಅಲ್ವಾ. ಸೊ ಲೆಟ್ ಅಸ್ recall that a and b be to any two sets, then a binary relation or simply a relation from a to b is the subset of a cross b. A cross b means the Cartesian product, order pair a comma b, provided a belongs to capital A and b belongs to capital B. Suppose R is a relation from A to B, then for each A belongs to capital A and for each B belongs to capital B, exactly one of the following is true. First case is if order pair A comma B belongs to R, we say that A is related to B, written as A R B. Second option, order pair A comma B does not belongs to R. We then say that A is not R related to B, written as A not related to R mele on cross, not related to B. Let A be any set and R be the relation on A, then R is called as reflexive relation. ಯಾವಾಗ ಅಂತಂದ್ರೆ ಫಾರ್ ಎನಿ ಎ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ, ಆರ್ಡರ್ ಪೇರ್ ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ವಿ ಕಾಲ್ ಆರ್ ಆಸ್ ಸಿಮೆಟ್ರಿಕ್ ರಿಲೇಷನ್. ಯಾವಾಗ ಅಂತಂದ್ರೆ ಫಾರ್ ಆಲ್ ಎ ಬಿ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ, ಇಫ್ ಆರ್ಡರ್ ಪೇರ್ ಆಫ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಇಂಪ್ಲೈಸ್ ಆರ್ಡರ್ ಪೇರ್ ಆಫ್ ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್. ವಿ ಕಾಲ್ ದ ರಿಲೇಷನ್ ಆಸ್ ಆಂಟಿಸಿಮೆಟ್ರಿಕ್. ಯಾವಾಗ ಅಂತಂದ್ರೆ ಯಾವುದೇ ಎ ಬಿ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ ಇದ್ದಾಗ ಇಫ್ ಎ ಕಾಮ ಬಿ ಆರ್ಡರ್ ಪೇರ್ ಬಿಲಾಂಗ್ಸ್ ಟು ಆರ್, ದೆನ್ ಬಿ ಎ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಹೇಗಿತ್ತು ಅಂತಂದ್ರೆ ಆಂಟಿಸಿಮೆಟ್ರಿಕ್ ಅಂತ ಕರಿತೀವಿ. ಅಥವಾ ಇದನ್ನ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಫಾರ್ ಆಲ್ ಎ ಬಿ ಬಿಲಾಂಗ್ಸ್ ಟು ಎ, ಇಫ್ ಆರ್ಡರ್ ಪೇರ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, then order pair b comma a belongs to r but a not equal to b. ದ ಎ ಅಂದರೆ ಮೀನ್ಸ್ ಎ ಮತ್ತು ಬಿ ಎರಡು ಈಕ್ವಲ್ ಇದ್ದಾಗ ಮಾತ್ರ ಇದು ಸಾಧ್ಯ ಆಗಬೇಕು. ಸಪೋಸ್ ಎ ಮತ್ತು ಬಿ ಎರಡು ಬೇರೆ ಬೇರೆ ಎಲಿಮೆಂಟ್ಸ್ ಆಗಿತ್ತು ಅಂತಂದರೆ ಈ ಕಂಡೀಷನ್ ಸಾಧ್ಯ ಆಗಬಾರ್ದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ರಿಲೇಷನ್ ಯಾವಾಗ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಹೇಳ್ತೀವಿ ಅಂದರೆ ಯಾವುದೇ ಎ ಬಿ ಸಿ ಅನ್ನುವಂತಹ ಎಲಿಮೆಂಟ್ಸ್ ಕ್ಯಾಪಿಟಲ್ ಎದಲ್ಲಿ ಬಿಲಾಂಗ್ ಆಗಿತ್ತು, ಅದರಲ್ಲಿ ಇಫ್ ಆರ್ಡರ್ ಪೇರ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ಆರ್ಡರ್ ಪೇರ್ ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಇದ್ದಾಗ ಆರ್ಡರ್ ಪೇರ್ ಎ ಕಾಮ ಸಿ ಕೂಡ ಬಿಲಾಂಗ್ ಟು ಆರ್ ಆಗಿತ್ತು ಅಂತಂದರೆ ನಾವು ಆ ರಿಲೇಷನನ್ನು ಏನಂತ ಕರಿತೀವಿ, ಟ್ರಾನ್ಸಿಟಿವ್ ರಿಲೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಡೆಫಿನೇಷನ್ ಈಸ್ ಪಾರ್ಷಿಯಲ್ ಆರ್ಡರ್ಡ್ ಸೆಟ್ ಅಥವಾ ವಿ ಕಾಲ್ ದಿಸ್ ಆಸ್ ಪೋಸ್ಟ್ ಸೆಟ್. ಅ ರಿಲೇಷನ್ ಇದು ಲೆಸ್ ದೆನ್ ಆರ್ ಈಕ್ವಲ್ ಟು ಅನ್ನೋದಕ್ಕಿಂತ ಹೆಚ್ಚಾಗಿ ರಿಲೇಷನ್ನನ್ನು ನಾವು ತೋರಿಸ್ತಾ ಇರುವಂಥದ್ದು. ಓಕೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಆನ್ ಅ ಸೆಟ್ ಕ್ಯಾಪಿಟಲ್ ಎ ಇಸ್ ಕಾಲ್ಡ್ ಅ ಪಾರ್ಷಿಯಲ್ ಆರ್ಡರಿಂಗ್ ಆಫ್ ಎ ಇಫ್ ಆ್ಯಂಡ್ ಓನ್ಲಿ ಇಫ್ ಇಟ್ ಈಸ್ ರಿಫ್ಲೆಕ್ಸಿವ್, ಆಂಟಿಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್.
ಯಾವಾಗ ಇದಾಗಿರತ್ತೋ ಅಂದರೆ ಒಂದು ರಿಲೇಷನ್ನು ರಿಫ್ಲೆಕ್ಸಿವ್ ರಿಲೇಷನ್ ಆಗಿರಬೇಕು, ಆಂಟಿಸಿಮೆಟ್ರಿಕ್ ರಿಲೇಷನ್ ಆಗಿರಬೇಕು, ಟ್ರಾನ್ಸಿಟಿವ್ ರಿಲೇಷನ್ ಆಗಿರಬೇಕು. ಹಾಗಿರುವಂತಹ ರಿಲೇಷನ್ಗೆ ನಾವೇನಂತ ಕರಿತೀವಿ? ಪೊಸೆಟ್ ಅಂತ ಕರಿತೀವಿ. A set together with a partial ordering less than or equal to is called as a partial ordered set or poset. We have some note here. A pair a comma less than or equal to is a poset when this relation is a set. Relation is on a set. A poset a comma less than or equal to is said to be totally ordered relation. Partially ordered ಅಲ್ಲ, totally ordered relation ಅಂತ ಯಾವಾಗ ಕರಿತೀವಿ ಅಂದರೆ, ಫಾರ್ ಆಲ್ ಎ ಬಿ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ, ದೆನ್ ಐದರ್ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಆರ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎ. ಯಾವಾಗ ಇದು ಟ್ರೂ ಆಗತ್ತೋ ಅವಾಗ. ಇದಕ್ಕೆ ನಾವು ಲಾ ಆಫ್ ಟ್ರೈಕೋಟಮಿ ಅಂತ ಕೂಡ ಕರಿತೀವಿ ರಿಲೇಷನ್ನಲ್ಲಿ. ಎವ್ರಿ ಟೋಟಲಿ ಆರ್ಡರ್ಡ್ ರಿಲೇಷನ್ ಈಸ್ ಪಾರ್ಷಿಯಲಿ ಆರ್ಡರ್ಡ್ ರಿಲೇಷನ್ and every totally ordered subset of a partially ordered relation is called as chain. Okay, next we have one example. A subset relation defined on a power set capital S is a partially ordered set on S. Thus for any set capital S, ನೋಡಿಗ ರಿಲೇಷನ್ ಅನ್ನ ಕನ್ಸಿಡರ್ ಮಾಡ್ತಿದೀವಿ. ಪವರ್ ಸೆಟ್ ಜೊತೆಗೆ ಯಾವ್ದು ಮಾಡ್ತಿದೀವಿ ನಾವು? ಸಬ್ಸೆಟ್ ರಿಲೇಷನ್. ಸೊ ಸಬ್ಸೆಟ್ ಅನ್ನ ಹಾಕೊಂಡಿದ್ದೀವಿ, ಈಸ್ ಅ ಪೊಸೆಟ್. ಇದನ್ನ ಪ್ರೂವ್ ಮಾಡ್ತಿದ್ದೀವಿ. ಪ್ರೂವ್ ಆಗ್ಬೇಕಂತಂದ್ರೆ ಅದು ಫಸ್ಟ್ ಆಫ್ ಆಲ್ ರಿಫ್ಲೆಕ್ಸಿವ್ ಇರಬೇಕು, ಆಂಟಿಸಿಮೆಟ್ರಿಕ್ ಇರಬೇಕು, ಟ್ರಾನ್ಸಿಟಿವ್ ಪ್ರಾಪರ್ಟಿ. ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಯಾವಾಗ ನಾವು ಅದನ್ನ ಪಾರ್ಷಿಯಲಿ ಆರ್ಡರ್ಡ್ ಅಂತ ಹೇಳ್ತೀವಿ ಅಂದರೆ ರಿಫ್ಲೆಕ್ಸಿವ್, ಆಂಟಿಸಿಮೆಟ್ರಿಕ್ ಮತ್ತು ಟ್ರಾನ್ಸಿಟಿವ್ ಇರುವಂಥದ್ದು. ಸೊ ಅದಕ್ಕಾಗಿ ಈಗ ಈ ಮೂರು ಪ್ರಾಪರ್ಟಿಗನ್ನು ನಾವು ಈ ಪವರ್ ಸೆಟ್ ಆಫ್ ಎಸ್ಸಿಗೆ ಅಪ್ಲೈ ಮಾಡ್ತೀವಿ. ಆ್ಯಂಡ್ ವಿಚ್ ಇಸ್ ದ ಸಬ್ಸೆಟ್ ರಿಲೇಷನ್ ಅಲ್ವಾ? ಅಂದರೆ ಅಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ರಿಲೇಷನ್ ಕೊಟ್ಟಿದ್ರಲ್ವಾ, ಇಲ್ಲಿ ಏನು ಕೊಟ್ಟಿದ್ದಾರೆ? ಅದು ಸಬ್ಸೆಟ್ ರಿಲೇಷನ್ ಅಂತ ಕೊಟ್ಟಿದ್ದಾರೆ. ಸೊ let us consider any set A belongs to power set of S. Then A belongs to power set of S implies A is the subset of A itself, which is always true. ರಿಫ್ಲೆಕ್ಸಿವ್ ರಿಲೇಷನ್ ಬಂತು. ಯಾವ್ದಾದ್ರು ಎರಡು ಸಬ್ಸೆಟ್ ತಗೊಳ್ಳೋಣ, ಎ ಮತ್ತು ಬಿ, ಅದು ಎರಡು ಪವರ್ ಸೆಟ್ಟಿಗೆ ಬಿಲಾಂಗ್ ಆಗುತ್ತೆ ಅಂದರೆ ಅಲ್ಲಿ ಏನಾಯಿತು? ಎ ಇಸ್ ದ ಸಬ್ಸೆಟ್ ಆಫ್ ಬಿ ಆ್ಯಂಡ್ ಬಿ ಇಸ್ ದ ಸಬ್ಸೆಟ್ ಆಫ್ ಎ. ಎರಡು ಹೋಲ್ಡ್ ಎಟ್ ಎ ಟೈಮ್ ಆಗುತ್ತೆ, ವಿಚ್ ಇಂಪ್ಲೈಸ್ ಎ ಈಕ್ವಲ್ ಟು ಬಿ. ಅಂದರೆ ಆಂಟಿಸಿಮೆಟ್ರಿಕ್ ರಿಲೇಷನ್ ಬಂತು ಅಲ್ಲಿ. ಟ್ರಾನ್ಸಿಟಿವಿಗೆ ನಾವೇನು ಮಾಡಬೇಕು? ಮೂರು ಸೆಟ್ಟನ್ನು ತಗೋಬೇಕು. ಸೊ ಎ ಬಿ ಸಿ ತಗೊಳ್ತಿದ್ದೀವಿ. ಅದರೊಳಗೆ ಎ ಇಸ್ ದ ಸಬ್ಸೆಟ್ ಆಫ್ ಬಿ ಆ್ಯಂಡ್ ಬಿ ಇಸ್ ದ ಸಬ್ಸೆಟ್ ಆಫ್ ಸಿ ಅಂತ ತಗೊಂಡಿದ್ದೀವಿ, ವಿಚ್ ಇಂಪ್ಲೈಸ್ ಎ ಇಸ್ ದ ಸಬ್ಸೆಟ್ ಆಫ್ ಸಿ. ಸೊ ಇದು ಮೂರು ಪ್ರಾಪರ್ಟಿಯಲ್ಲಿ ಹೋಲ್ಡ್ ಆಗ್ತಾ ಇದೆಯೋ ಅದೇನಾಗುತ್ತೆ? ಪೊಸೆಟ್ ಅಂತ ಆಯಿತು, ಪಾರ್ಷಿಯಲ್ ಆರ್ಡರ್ಡ್ ಸೆಟ್ ಅಂತ ಬಂತು. ನೆಕ್ಸ್ಟ್ ವಿ ಹ್ಯಾವ್ ಒನ್ ಡೆಫಿನೇಷನ್. ಲೆಟ್ ಎ ಆ್ಯಂಡ್ this less than or equal to be a poset, then first condition A belongs to A ಅಂದರೆ ಅದು ಯಾವುದೋ ಒಂದು ಎಲಿಮೆಂಟ್ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ ಇಸ್ ಸೆಟ್ ಟು ಬಿ ಅಪ್ಪರ್ ಬೌಂಡ್. ಯಾವಾಗ ನಾವು ಈ ಎಲಿಮೆಂಟ್ ಎ ಅನ್ನ ಅಪ್ಪರ್ ಬೌಂಡ್ ಆಫ್ ದಿಸ್ ಎ ರಿಲೇಷನ್ ಅಂತ ಅಥವಾ ಈ ಪೊಸೆಟ್ ಅಂತ ಕರಿತೀವಿ ಅಂದರೆ, ಫಾರ್ ಎನಿ ಸಬ್ಸೆಟ್ ಬಿ ಆಫ್ ಎ ಇಫ್ ಎಕ್ಸ್ ಯಾವುದೇ ಒಂದು ಎಲಿಮೆಂಟ್ ಎಕ್ಸ್ ದಟ್ಸ್ ಬಿಲಾಂಗ್ಸ್ ಟು ಬಿ ಅದು ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಅಂದರೆ ಎಗಿಂತ ಬಾಕಿ ಎಲ್ಲ ಎಲಿಮೆಂಟ್ ಚಿಕ್ಕದಿರಬೇಕು. ಅವಾಗ ಏನೇ ದೊಡ್ಡದಾಯಿತು. ಸೊ ಈ ಎ ಅನ್ನು ನಾವೇನಂತ ಕರಿತೀವಿ? ಅಪ್ಪರ್ ಬೌಂಡ್ ಅಂತ ಕರಿತೀವಿ. ಸಿಮಿಲರ್ಲಿ ನಾವು ಇನ್ಫಿಮಮ್ ಸುಪ್ರೀಮಮ್ಮನ್ನು ಯಾವ ಥರ ಡಿಫೈನ್ ಮಾಡ್ತಿದ್ದೀವಿ ಅಲ್ವಾ, ಅದೇ ಥರ ಇಲ್ಲೂ ಮಾಡ್ತಾ ಇದ್ದೀವಿ ನೋಡಿ. ಲೀಸ್ಟ್ ಅಪ್ಪರ್ ಬೌಂಡ್ ಯಾವಾಗ ನಾವು ಎ ಅನ್ನು ಲೀಸ್ಟ್ ಅಪ್ಪರ್ ಬೌಂಡ್ ಅಂತ ಕರಿತೀವಿ ಅಂದರೆ, ಓಕೆ, ಸಪೋಸ್ ಈ ಎ ಅನ್ನುವಂಥದ್ದು ಏನಾಗಬೇಕು? ಅಪ್ಪರ್ ಬೌಂಡ್ ಆಗಿರಬೇಕು ಫಸ್ಟ್ ಆಫ್ ಆಲ್. ಆ್ಯಂಡ್ ಆ ಅಪ್ಪರ್ ಬೌಂಡ್ಗಿಂತ ಇರುವಂತಹ ಎಲ್ಲ ದೊಡ್ಡದು ಅಪ್ಪರ್ ಬೌಂಡ್ಸ್ ಏನಿದೆ ಅದು ಆ ಸೆಟ್ಟಲ್ಲಿ ಬಿಲಾಂಗ್ ಆಗಬಾರ್ದು. ಓಕೆ, ವಿ ಕಾಲ್ ದಟ್ ಆಸ್ ದ ಲೀಸ್ಟ್ ಅಪ್ಪರ್ ಬೌಂಡ್. ಅದೇ ಕಂಡೀಷನ್ನೇ ನಾವು ಇಲ್ಲಿ ಬರ್ತಿದ್ದೀವಿ. ನೆಕ್ಸ್ಟ್ ಇ ಅನ್ನುವಂಥದ್ದನ್ನು ಮ್ಯಾಕ್ಸಿಮಲ್ ಎಲಿಮೆಂಟ್ ಅಂತ ನಾವು ಯಾವಾಗ ಕರಿತೀವಿ ಅಂತಂದರೆ, ದರ್ ಎಕ್ಸಿಸ್ಟ್ ಅ ನಂಬರ್ ಎಕ್ಸ್ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ, ದರ್ ಎಕ್ಸಿಸ್ಟ್ ಇ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ, ದೆನ್ ಎಕ್ಸ್ ಈಸ್ ಈಕ್ವಲ್ ಟು ಇ. ಹಾಗಿದ್ದಾಗ ನಾವು ಮ್ಯಾಕ್ಸಿಮಲ್ ಎಲಿಮೆಂಟ್ ಅಂತ ಕರಿತೀವಿ. ಇದಕ್ಕೆ ನಾವು ಏನು ಮಾಡೋಕ್ಕೂ ಆಗಲ್ಲ, ಡೆಫಿನೇಷನನ್ನು ನೆನ್ಪಿಟ್ಕೊಳ್ಬೇಕು. ಡೆಫಿನೇಷನ್ ಅದು ಮ್ಯಾಕ್ಸಿಮಲ್ ಎಲಿಮೆಂಟಿನ ಡೆಫಿನೇಷನ್. ನೆಕ್ಸ್ಟ್
ಇನ್ನೊಂದು ಎಲಿಮೆಂಟ್ ವಿ ಅಂತ ತಗೊಂಡಿದ್ದೀವಿ ಅಂತ ಅನ್ಕೊಳ್ಳಿ. ಈ ವಿ ಅನ್ನ ಲೋವರ್ ಬೌಂಡ್ ಅಂತ ನಾವು ಯಾವಾಗ ಕರಿತೀವಿ? ನೋಡಿ, ಇಲ್ಲೊಂದು ಮಿಸ್ಟೇಕ್ ಆಗಿದೆ. ಇದು ಯು ಆಗಬೇಕು, ಎ ಬರ್ಬಿಡ್ತೀನಿ ನಾನು, ಅದು ಯು ಮಾಡ್ಕೊಳ್ಳಿ. ಓಕೆ, ಯು ಅನ್ನು ನಾವು ಯಾವಾಗ ಲೀಸ್ಟ್ ಅಪ್ಪರ್ ಬೌಂಡ್ ಅಂತ ಕರಿತೀವಿ ಅಂದರೆ ಇದೆರಡು ಕಂಡೀಷನ್ ಇದ್ದಾಗ. ಓಕೆ, ಸರಿ. ವಿ ಅನ್ನುವಂಥದ್ದನ್ನು ನಾವು ಲೋವರ್ ಬೌಂಡ್ ಅಂತ ಯಾವಾಗ ಕರಿತೀವಿ ಅಂತಂದರೆ ಅದಕ್ಕಿಂತ, ಅಂದರೆ ವಿ ಅನ್ನು ಬಿಟ್ಟು ಬಾಕಿ ಎಲ್ಲ ಎಲಿಮೆಂಟ್ ಏನಾಗಿರಬೇಕು, ಅದಕ್ಕಿಂತ ದೊಡ್ಡದಾಗಿರಬೇಕು. ವಿನೇ ಚಿಕ್ಕದಾಗಿರಬೇಕು ಅಲ್ವಾ? ವಿ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎನಿ ಅದರ್ ಎಲಿಮೆಂಟ್ ಎಕ್ಸ್ ಬಿಲಾಂಗ್ಸ್ ಟು ಬಿ. ಹಾಗೆ ಅಗೇನ್ ಅದನ್ನ ಗ್ರೇಟೆಸ್ಟ್ ಲೋವರ್ ಬೌಂಡ್ ಅಂತ ಯಾವಾಗ ಕರಿತೀವಿ ಅಂದರೆ ಎಲ್ಲ ಲೋವರ್ ಬೌಂಡ್ಗಿಂತನೂ ವಿ ಏನಾಗಿರಬೇಕು, ದೊಡ್ಡದಾಗಿರಬೇಕು ಅಲ್ವಾ? ನೋಡಿ, ಇಲ್ಲಿ ವಿನೇ ದೊಡ್ಡದಾಗಿದೆ, ಎಲ್ಲ ಲೋವರ್ ಬೌಂಡ್ಗಿಂತನೂ ವಿ ದೊಡ್ಡದಾಗಿದೆ. ಸೊ ಅವಾಗ ನಾವು ಅದನ್ನು ಗ್ರೇಟೆಸ್ಟ್ ಲೋವರ್ ಬೌಂಡ್ ಅಂತ ಕರಿತೀವಿ. ನಾವು ವಿ ಹ್ಯಾವ್ ಒನ್ ಮೋರ್ ಡೆಫಿನೇಷನ್, ಮಿನಿಮಲ್ ಎಲಿಮೆಂಟ್. ಹೇಗೆ ಮ್ಯಾಕ್ಸಿಮಲ್ ಎಲಿಮೆಂಟಿಗೆ ಡಿಫೈನ್ ಮಾಡಿದ್ದೀವೋ ಅದೇ ಥರ ಮಿನಿಮಲ್ ಎಲಿಮೆಂಟ್. ಈ ಡ್ಯಾಶನ್ನು ನಾವು ಮಿನಿಮಲ್ ಎಲಿಮೆಂಟ್ ಅಂತ ಯಾವಾಗ ಕರಿತೀವಿ ಅಂದರೆ ಯಾವುದೇ ಒಂದು ಎಕ್ಸ್ ಅನ್ನುವಂಥ ಎಲಿಮೆಂಟ್ ಎದಲ್ಲಿ ಬಿಲಾಂಗ್ ಆದಾಗ, ಇ ಡ್ಯಾಶ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಇದ್ದಾಗ, ಅಥವಾ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಇ ಡ್ಯಾಶ್ ಇದ್ದಾಗ ನಾವೇನಂತ ಕರಿತೀವಿ? ಅವಾಗ ಏನಾಗುತ್ತೆ ಅಂದರೆ ಇದೆರಡು ಕಂಡೀಷನ್ ಯಾವಾಗ ಅಟ್ ಎ ಟೈಮ್ ಸ್ಯಾಟಿಸ್ಫೈ ಆಗುತ್ತೋ ಅವಾಗ ಎಕ್ಸ್ ಈಕ್ವಲ್ ಟು ಇ ಡ್ಯಾಶ್ ಆಗಿರುತ್ತೆ. ಅದನ್ನು ನಾವು ಮಿನಿಮಲ್ ಎಲಿಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ವಿ ಹ್ಯಾವ್ ಒನ್ ರಿಮಾರ್ಕ್. ದಿಸ್ ಪೊಸೆಟ್ ಇದೆ ಒಂದು any non-empty totally ordered subset of a comma less than or equal to has a least upper bound f from a to a by f of a equal to a for all a belongs to a, then there exists any element p belongs to a such that f of a equal to p. Okay, this is the remark. Next we have one definition. A and B are said to be equipotent. Equipotent ಅಂತಂದ್ರೆ ಏನು? ಇಕ್ವಿಪೊಟೆಂಟ್ ಅಂತಂದರೆ ಈಗ ಸಪೋಸ್ ಎ ಈಕ್ವಿವ್ಯಾಲೆಂಟ್ ಟು ಬಿ ಇರುವಂತಹ ಎರಡು ನಾವು ಏನು ಮಾಡಿದ್ದೀವಿ, ಸೆಟ್ ತೊಗೊಂಡಿದ್ದೀವಿ. ಇಫ್ ಸೆಟ್ಸ್ ಎ ಆ್ಯಂಡ್ ಬಿ ಅದೆರಡು ಈಕ್ವ್ಯಾಲೆಂಟ್ ಇದೆ ಅಂದರೆ ಅರ್ಥ ಸೇಮ್ ಕಾರ್ಡಿನಾಲಿಟಿಯನ್ನು ಹೊಂದಿದೆ ಅಂತ. ಅಂದರೆ ದರ್ ಎಕ್ಸಿಸ್ಟ್ ಅ ಬೈಜೆಕ್ಟಿವ್ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ. ಇಲ್ಲಿ ನೋಡಿ, ಇಕ್ವಿವ್ಯಾಲೆಂಟ್ ಇದ್ರೆ ಮಾತ್ರ ನೀವು ಬೈಜೆಕ್ಟಿವ್ ಫಂಕ್ಷನ್ ಅನ್ನು ಡಿಫೈನ್ ಮಾಡ್ಬೋದು ಅಲ್ವಾ? ಸೊ ದಟ್ ಈಸ್ 1-to-1 ಕರೆಸ್ಪಾಂಡೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಇರುವಂತಹ ಫಂಕ್ಷನ್ ಏನಿದೆ. ಓಕೆ, ಇದಕ್ಕೆ ನಾವೇನಂತ ಕರಿತೀವಿ? ಈಕ್ವಿಪೊಟೆಂಟ್ ಅಂತ ಕರಿತೀವಿ. ಎ ಆ್ಯಂಡ್ ಬಿ ಆರ್ ಈಕ್ವಿಪೊಟೆಂಟ್ ಇಫ್ ಎ ಈಸ್ ಈಕ್ವ್ಯಾಲೆಂಟ್ ಟು ಬಿ ಅಷ್ಟೇ. ನೆಕ್ಸ್ಟ್ we have one example. Consider a concentric circles. ಒಂದು ಎಕ್ಸಾಂಪಲ್, ಅದು ನಾರ್ಮಲ್ ಎಕ್ಸಾಂಪಲ್, ನಿಮ್ಗೆ ಅರ್ಥ ಆಗ್ಲಿಕ್ಕಷ್ಟೇ ನಾನು ಮಾಡಿಕೊಟ್ಟಿರೋದು. ಇದನ್ನ C1 ಅನ್ನುವಂತಹ ಒಂದು ಸರ್ಕಲ್ ಇದೆ, C2 ಅನ್ನುವಂತಹ ಸರ್ಕಲ್ ಇದೆ. ಇದೆರಡು ಆರ್ಡರ್ ಪೇರ್ಸ್ ಇರುವಂತಹ ಒಂದು ಗ್ರೂಪ್ ಅದು. ಓಕೆ, C1 ಅನ್ನುವಂಥದ್ದು ಒಂದು ಫ್ಯಾಮಿಲಿ, C2 ಅನ್ನುವಂಥದ್ದು ಒಂದು ಫ್ಯಾಮಿಲಿ. ಅದರಲ್ಲಿ 0 ಲೆಸ್ ದೆನ್ ಆರ್ ಲೆಸ್ ದೆನ್ ಎ ಲೆಸ್ ದೆನ್ ಬಿ ಅನ್ನುವಂತಹ ಕಂಡೀಷನ್ ಇದೆ ನಮಗೆ. ಅಂದರೆ x² + a² x² + y² ಈಕ್ವಲ್ ಟು a². ಎ ಅನ್ನುವಂಥದ್ದು ರೇಡಿಯಸ್ ಆಫ್ C1 ಅನ್ನುವಂತಹ ಸರ್ಕಲ್. C2 ಸರ್ಕಲಿನ ರೇಡಿಯಸ್ ಏನು ಕೊಟ್ಟಿದ್ದಾರೆ? ಬಿ ಇದೆ. ಅಂದರೆ C2 ಸರ್ಕಲಿನ ಗ್ರೂಪ್ ಏನಿದೆ? ದೊಡ್ಡದಿದೆ ಅಲ್ವಾ? 0 ಲೆಸ್ ದೆನ್ ಎ ಲೆಸ್ ದೆನ್ ಬಿ ಅಂತ ಹೇಳಿದ್ದಾರೆ. C2 ಸರ್ಕಲಿಂದು ದೊಡ್ಡದಿದೆ. ದೆನ್ ವಿ ನೀಡ್ ಟು ಶೋ ದಟ್ ಜೊಮೆಟ್ರಿಕಲಿ C1 ಆ್ಯಂಡ್ C2 ಆರ್ ಈಕ್ವಿಪೊಟೆಂಟ್. ಹೇಗಾಗತ್ತೆ ನೋಡೋಣ. ಒಂದು ಫಂಕ್ಷನನ್ನು ಡಿರೈವ್ ಮಾಡಬೇಕಾ? ಓಕೆ, ಆ ಎರಡು ಫಂಕ್ಷನ್ ಏನಿರಬೇಕು? 1 ಮತ್ತು ಆನ್ ಟು ಇರಬೇಕು. ಆಗ ಅದು ಈಕ್ವಿಪೊಟೆಂಟ್ ಅಂತ ಪ್ರೂವ್ ಆಗುತ್ತೆ. ಯಾಕೆಂತಂದರೆ ಬೈಜೆಕ್ಟಿವ್ ಫಂಕ್ಷನ್ ಎಕ್ಸಿಸ್ಟ್ ಆಯಿತು. ಬೈಜೆಕ್ಟಿವ್ ಫಂಕ್ಷನ್ ಯಾವಾಗ ಎಕ್ಸಿಸ್ಟ್ ಆಯಿತು ಆವಾಗ ಏನಾಯಿತು? equivalent property hold ಆಯಿತು. Okay, so for this consider f from C1 to C2. Let x be any arbitrary point on C2. Now draw a radius from the origin of the circle C2 into the point x on C2. Meanwhile there will be an intersecting point f of x on C1 because C2 ದೊಡ್ಡದಿದೆ. ಅದರ ಮಧ್ಯದಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ಅಂತೂ ಕಾಮನ್ ಸಿಕ್ಕೇ ಇರುತ್ತೆ. ಸೊ ಅದಕ್ಕಾಗಿ F11 ಮತ್ತು ಆನ್2 ಅಂತ ಸಿಕ್ತು ನಮಗೆ. ಬೈಜೆಕ್ಟಿವ್ ಫಂಕ್ಷನ್ ಆಪ್ಟೇನ್ ಆಯಿತು. ಲೈಕ್ ದಟ್ ವಿ ಪ್ರೂವ್ ದ ಈಕ್ವಿಪೊಟೆಂಟ್ ರಿಲೇಷನ್. ಇದನ್ನು ಕೇಳೋದಿಲ್ಲ, ಜಸ್ಟ್ ಫಾರ್ ಯುವರ್ ನಾಲೆಜ್. ನೆಕ್ಸ್ಟ್ ವಿ ಹ್ಯಾವ್ ಒನ್ ಇಂಪಾರ್ಟೆಂಟ್ ಥಿಯರಮ್ ಕಾಲ್ಡ್ ಆಸ್ Zorn's lemma. The statement says let A less than or equal to be a poset on which every totally ordered subset of the poset A comma less than or equal to has upper bound
then A has ಮ್ಯಾಕ್ಸಿಮಲ್ ಎಲಿಮೆಂಟ್. ಅಪ್ಪರ್ ಬೌಂಡ್ ಇತ್ತು ಅಂತಂದ್ರೆ ಮ್ಯಾಕ್ಸಿಮಲ್ ಎಲಿಮೆಂಟ್ ಆಗಿರುತ್ತೆ, ಆದರೆ ಎ ಶುಡ್ ಬಿ ಪೊಸೆಟ್. ಮತ್ತೊಂದೇನು ಅಂತಂದ್ರೆ ಅದು ಟೋಟಲಿ ಆರ್ಡರ್ ಸಬ್ಸೆಟ್ ಅಂತ ಹೇಳ್ತಿದ್ದಾರೆ. ಓಕೆ, ಇದನ್ನ ನಾವು ಪ್ರೂವ್ ಮಾಡೋದಿಕ್ಕೆ ಹಾಸ್ಟಾರ್ಫ್ ಮ್ಯಾಕ್ಸಿಮ್ಯಾಲಿಟಿ ಥಿಯರಮ್ ಅನ್ನ ಯೂಸ್ ಮಾಡ್ಕೋತೀವಿ. ಹಾಗಾದ್ರೆ ಹಾಸ್ಟಾರ್ಫ್ ಮ್ಯಾಕ್ಸಿಮ್ಯಾಲಿಟಿ ಥಿಯರಮ್ ಏನು ಹೇಳುತ್ತೆ ಅಂತ ನೋಡೋಣ ಒಂದ್ಸಲಿ. ಲೆಟ್ ಟೌ ಆರ್ ಜೆ ಬಿ ಎನಿ ಟೋಟಲಿ ಆರ್ಡರ್ಡ್ ಸಬ್ಸೆಟ್ ಆಫ್ ಅ ಪೊಸೆಟ್. ಸುಮ್ಮನೆ ಒಂದು ನೊಟೇಷನ್ ಅದು. ಓಕೆ, ಪೊಸೆಟ್ ಎ ಕಾಮ ಲೆಸ್ ದೆನ್ ಆರ್ ಈಕ್ವಲ್ ಟು ತಗೊಂಡಿದ್ದೀವಿ, ವಿಚ್ ಈಸ್ ಅ ಪಾರ್ಷಿಯಲಿ ಆರ್ಡರ್ಡ್ ರಿಲೇಷನ್ ಅಂಡರ್ ಇನ್ಕ್ಲೂಷನ್. ಏನು ತಗೊಂಡಿದ್ದೀವಿ? ಲೆಸ್ ದೆನ್ ಆರ್ ಈಕ್ವಲ್ ಟು. ದೆನ್ ದಿಸ್ ಜೆ ಕಾಮ ಲೆಸ್ ದೆನ್ ಆರ್ ಈಕ್ವಲ್ ಟು ಹ್ಯಾಸ್ ಅ ಮ್ಯಾಕ್ಸಿಮಲ್ ಎಲಿಮೆಂಟ್ ಅಂತ ಹೇಳುತ್ತೆ. ದಿಸ್ ಈಸ್ ದ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟನ್ನೇ ನಾವೇನು ಮಾಡ್ತಿದ್ದೀವಿ ಇಲ್ಲಿ ಅಂದರೆ ಝೋನ್ಸ್ ಲೆಮ್ಮ ಪ್ರೂವ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಹಾಗಾದರೆ ಈ ಹಾಸ್ಡಾರ್ಫ್ ಮ್ಯಾಕ್ಸಿಮ್ಯಾಲಿಟಿ ಥಿಯರಮ್ ಹಾಸ್ಡಾರ್ಫ್ ಅನ್ನುವಂತಹ ಒಬ್ಬನ ಮ್ಯಾಥಮೆಟಿಷಿಯನ್ ಏನು ಮಾಡ್ದ, ಈ ಮ್ಯಾಕ್ಸಿಮ್ಯಾಲಿಟಿ ಥಿಯರಮ್ ಅನ್ನು ಡಿರೈವ್ ಮಾಡ್ದ ಆನ್ ದ ಪ್ರಾಪರ್ಟಿ ಆಫ್ ಮ್ಯಾಕ್ಸಿಮಲ್ ಎಲಿಮೆಂಟ್. ಸೊ ಅದಕ್ಕಾಗಿ ಅವನಿಗೆ ಹಾಸ್ಡಾರ್ಫ್ ಮ್ಯಾಕ್ಸಿಮ್ಯಾಲಿಟಿ ಥಿಯರಮ್ ಅಂತ ಕರೀತಾರೆ. So let us prove this. Assume this j comma less than or equal to has ನೋ ಮ್ಯಾಕ್ಸಿಮಲ್ ಎಲಿಮೆಂಟ್, ಯಾವುದೇ ಮ್ಯಾಕ್ಸಿಮಲ್ ಎಲಿಮೆಂಟ್ ಇಲ್ಲ ಅಂತ ತಗೊಳ್ಳೋಣ. ಅಂದರೆ ಕಾಂಟ್ರಡಿಕ್ಷನ್ ಪಾರ್ಟಲ್ಲಿ ನಾವು ಪ್ರೂವ್ ಮಾಡ್ತಾ ಇದ್ದೀವಿ. ಸೊ ಈಗಿತ್ತು ಅಂತಂದರೆ ಫಾರ್ ಆಲ್ ಟಿ ಬಿಲಾಂಗ್ಸ್ ಟು ಜೆ, ಟಿ ಅನ್ನುವಂಥದ್ದು ಒಂದು ಎಲಿಮೆಂಟು, ದರ್ ಎಕ್ಸಿಸ್ಟ್ ಜೆ ಸ್ಟಾರ್ ಸಚ್ ದಟ್ ಇಟ್ ಈಸ್ ಹ್ಯಾವಿಂಗ್ ಎನ್ ಎಲಿಮೆಂಟ್ ಎಸ್ ಆ್ಯಂಡ್ ದಿಸ್ ಎಸ್ ಬಿಲಾಂಗ್ಸ್ ಟು ಟಿ provided t less than or equal to s. Then by axiom of choice there exists function g on j star such that g of j star is equal to ಏನು ಬರಬೇಕು? g of s ಅಂತಂದ್ರೆ g of t ದಲ್ಲಿ ಬರುತ್ತೆ ಅಲ್ವಾ? ಸೊ g of t ಅನ್ನು ನಾವು t star ಅಂತ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ಕಾನ್ಸಿಕ್ವೆಂಟ್ಲಿ f from j to j by f of j equal to g of j star ಅಂತ ಬಂತು, which implies f of j less than or equal to j star, which implies f of t less than or equal to t for all t belongs to j. ಸೊ ಇದನ್ನ ಪ್ರಕಾರ ನೀವು ಏನು ಮಾಡ್ಬೋದು, ಇದು ಕಾಂಟ್ರಡಿಕ್ಷನ್ ಆಗುತ್ತೆ. ಯಾಕೆಂತಂದರೆ ನಾನು 6 ಪಾಯಿಂಟ್ಸ್ ಕೊಟ್ಟಿದ್ದೀನಿ ನೋಡಿ ನಿಮಗೆ, ಅದರಲ್ಲಿ ಲೀಸ್ಟ್ ಅಪ್ಪರ್ ಬೌಂಡಿನ ಡೆಫಿನೇಷನ್ ಅನ್ನು ಕೊಟ್ಟಿದ್ದೀನಿ. ನೋಟ್ 1 ಮತ್ತು ನೋಟ್ 2ದಲ್ಲಿ ಇದೆ ಅದು. So if a and less than or equal to has a least upper bound and f from a to a ಇತ್ತು ಅಂತಂದ್ರೆ ಅದನ್ನ ಹೇಗೆ ಡಿಫೈನ್ ಮಾಡಿದ್ದಾರೆ? f of a greater than or equal to a ಡಿಫೈನ್ ಮಾಡಿದ್ದಾರೆ. ಫಾರ್ ಆಲ್ a belongs to a ಇತ್ತು ಅಂತಂದ್ರೆ ಯಾವ್ದಾದ್ರು ಒಂದು ಎಲಿಮೆಂಟ್ p ಇರುತ್ತೆ, ಅದು ಹೇಗಿರುತ್ತೆ ಅಂದ್ರೆ f of a equal to ಅಥವಾ f of p is equal to p ಇರುತ್ತೆ ನೋಡಿ. ಅದು ರಿಮಾರ್ಕಲ್ಲಿ ಇದೆ ನೋಡಿ, ಆ 6 ಪಾಯಿಂಟ್ ನಂತರ ರಿಮಾರ್ಕಲ್ಲಿ ಸೇಮ್ ಡೆಫಿನೇಷನ್ ಇದೆ. ಸೊ ಇದು ಪಾಸಿಬಿಲಿಟಿ ಇಲ್ಲ. ನಾವು ಏನು ಅಸ್ಯೂಮ್ ಮಾಡ್ಕೊಂಡಿದ್ವಲ್ವಾ ಯಾವುದೇ ಮ್ಯಾಕ್ಸಿಮಲ್ ಎಲಿಮೆಂಟ್ ಇಲ್ಲ ಅಂತ, ಅದು ಪಾಸಿಬಿಲಿಟಿ ಇಲ್ಲ ಇಲ್ಲಿ. ಯಾಕೆ ಅಂತಂದರೆ ಮ್ಯಾಕ್ಸಿಮಲ್ ಎಲಿಮೆಂಟಿನ ಡೆಫಿನೇಷನನ್ನು ಇದು ಹೋಲ್ಡ್ ಮಾಡುವಂತೆ ಬಂದ್ಬಿಟ್ಟಿದೆ. ದಟ್ ಈಸ್ ದ ಕಾಂಟ್ರಡಿಕ್ಷನ್. ಸೊ ಜೆ ಕಾಮ ಲೆಸ್ ದೆನ್ ಆರ್ ಈಕ್ವಲ್ ಟು ಹ್ಯಾಸ್ ಅ ಮ್ಯಾಕ್ಸಿಮಲ್ ಎಲಿಮೆಂಟ್ ಅಂತ ಬಂತು. ಸೊ ಇವಾಗ ಈ ಥಿಯರಮ್ಮಿನ ಈ ಸ್ಟೇಟ್ಮೆಂಟ್ ಏನಿದೆಯಲ್ವಾ, ಈ ಸ್ಟೇಟ್ಮೆಂಟನ್ನು ಇಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೀವಿ. ಹಾಸ್ಟಾರ್ಫ್ ಮ್ಯಾಕ್ಸಿಮ್ಯಾಲಿಟಿ ಥಿಯರಮ್ಮಿನ ಪ್ರಕಾರ ನಮಗೇನಾಗುತ್ತೆ, ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಹ್ಯಾಸ್ ಅ ಟೋಟಲಿ ಆರ್ಡರ್ಡ್ ಸಬ್ಸೆಟ್ ಬಿ ವಿತ್ ಮ್ಯಾಕ್ಸಿಮಲ್ ಎಲಿಮೆಂಟ್ ವಿತ್ ದ ರಿಲೇಷನ್ ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ಬಂತು. ಯಾಕೆಂತಂದರೆ ಇಲ್ಲಿ ಬಿ ಅನ್ನುವಂಥದ್ದು ಟೋಟಲಿ ಆರ್ಡರ್ಡ್ ಸೆಟ್ ವಿತ್ ಮ್ಯಾಕ್ಸಿಮಲ್ ಎಲಿಮೆಂಟ್. ಸೊ ಅದಕ್ಕಾಗಿ ಒಂದು ಅಪ್ಪರ್ ಬೌಂಡ್ ಅಂತೂ ಇರಬೇಕಾಯ್ತಾ, ಆ ಅಪ್ಪರ್ ಬೌಂಡನ್ನು ಯು ಅಂತ ಇಟ್ಕೊಳ್ಳೋಣ. ಸೊ ಲೆಟ್ ಅಸ್ ಕನ್ಸಿಡರ್ ಯು ಬಿ ಆನ್ ಅಪ್ಪರ್ ಬೌಂಡ್ ಫಾರ್ ಬಿ. Now let us show that this u is a maximal element. ಮ್ಯಾಕ್ಸಿಮಲ್ ಎಲಿಮೆಂಟ್ ಆಗಬೇಕು ಅಂತಂದರೆ ಏನು ಮಾಡಬೇಕು, ಯಾವ್ದಾದ್ರು ಒಂದು ಎಲಿಮೆಂಟ್ ಇ ಅನ್ನುವಂತಹ ಎಲಿಮೆಂಟ್ ಇತ್ತು ಅಂತಂದರೆ ಇ ವಿಲ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ. ಹಾಗಿತ್ತು ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಇ ಅಂತ ಆಗುತ್ತೆ ಅಲ್ವಾ. ಸೊ ಫಾರ್ ದಟ್ ವಿ ಆರ್ ಟೇಕಿಂಗ್ ದರ್ ಎಕ್ಸಿಸ್ಟ್ ಒನ್ ಎಲಿಮೆಂಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಸಚ್ ದಟ್, ಈಗ ಇಲ್ಲಿ ಎಲಿಮೆಂಟ್ ಯಾವ ತಗೊಳ್ತಾ ಇದ್ದೀವಿ ನಾವು, ಯು ತಗೊಳ್ತಾ ಇದ್ದೀವಿ. ಡೆಫಿನೇಷನಲ್ಲಿ ಇ ಅಂತ ತಗೊಂಡಿದ್ವಿ, ಇಲ್ಲಿ ಯು ಅಂತ ತಗೊಳ್ತಾ ಇದ್ದೀವಿ. ದಿಸ್ ಯು ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಬರಬೇಕು. ದೆನ್ ಬಿ ಯೂನಿಯನ್ ಸಿಂಗಲ್ಟನ್ ಸೆಟ್ ಎಕ್ಸ್ ಈಸ್ ಅ ಟೋಟಲಿ ಆರ್ಡರ್ಡ್ ಸಬ್ಸೆಟ್ ಆಫ್ ಎಕ್ಸ್ ಕಂಟೈನಿಂಗ್ ಮ್ಯಾಕ್ಸಿಮಲ್ ಟೋಟಲಿ ಆರ್ಡರ್ಡ್ ಸೆಟ್, which implies B union singleton set X equal to B itself.
ಯಾಕೆ ಅಂತಂದರೆ ಈ ಎಕ್ಸ್ ಅನ್ನುವಂಥದ್ದು ಬಿದ ಒಳಗಡೆನೆ ಸೇರ್ಕೊಂಡ್ಬಿಟ್ಟಿದೆ. ದೇರ್ ಫೋರ್ ಬೈ ದ ಡೆಫಿನೇಷನ್ ಆಫ್ ಮ್ಯಾಕ್ಸಿಮಲ್ ಎಲಿಮೆಂಟ್ ಯು ಇಸ್ ಆನ್ ಮ್ಯಾಕ್ಸಿಮಲ್ ಎಲಿಮೆಂಟ್ ಆಫ್ ಎ. ದಿಸ್ ಈಸ್ ದ ಪ್ರೂಫ್. ಸ್ವಲ್ಪ ಕನ್ಫ್ಯೂಷನ್ ಇದೆ, ನಿಧಾನಕ್ಕೆ ನೋಡಿಕೊಂಡು ಅರ್ಥ ಮಾಡ್ಕೊಳ್ಳಿ. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮೀ ಇನ್ ದ class. Okay, let us continue in the next class. I think it may be offline mode. Okay, bye.